ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಟ್ಯೂಸ್ಡೇ ಅರ್ಲಿ ಮಾರ್ನಿಂಗ್ ಬೇಗ ಇದು 6:30ಗೆ ಈ ಥರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಟೀ ಮಾಡಿದ್ದೀನಿ. ಇವತ್ತು ರಾಗಿ ಗಂಜಿ ಮಾಡಿರಲಿಲ್ಲ, ಆಫೀಸ್ಗೆ ಹೋಗಬೇಕು ಅಂತ. ನೈಟು ಹೆಸರು ಕಾಳನ್ನ ಮೊಳಕೆ ಬರ್ತಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನನ್ನ ಹಸ್ಬೆಂಡ್ ಹಾಗೆ ಜೊತೆಲಿ ಕೂತ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕಾಫಿ ಕುಡಿದ್ವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ಕೊಡ್ತಾ ಇದ್ದೀನಿ. 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಇದು ತುಂಬ ಈಸಿ. ನಾನು ಯಾವಾಗಲೂ ಅವಲಕ್ಕಿನ ನಾರ್ತ್ ಕರ್ನಾಟಕ ಸ್ಟೈಲಲ್ಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ತುಂಬ ಸಿಂಪಲ್ ಆ್ಯಂಡ್ ಬೇಗ ಆಗುತ್ತೆ. ಇದ್ರ ಜೊತೆ 2 ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ. ಇದು ನನ್ನ ಬ್ರೇಕ್ಫಾಸ್ಟು. ಇದು ನನ್ನ ಔಟ್ಫಿಟ್ಟು. ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಈಗ ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನಾನು, ನನ್ನ ಹಸ್ಬೆಂಡು, ನಮ್ಮ ರಾಜ್ಕುಮಾರಿ. ಇದು ನಮ್ಮ ಆಫೀಸ್ಗೆ ನೋಡಿ ತುಂಬ ಕಾಮ್ ಆ್ಯಂಡ್ ಕೂಲ್ ಆಗಿರುತ್ತೆ ಯಾವಾಗಲೂ. ಆಫೀಸ್ ಮುಂದೆ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ರು. ಸರ್ ಮೀಟಿಂಗ್ ಮಾಡ್ತಾಯಿದ್ರು. ನಾನು ಆಫೀಸ್ ಒಳಗಡೆ ಹೋಗಿ ಮಗಳಿಗೆ ಬ್ರೇಕ್ಫಾಸ್ಟ್ ಮಾಡಿದೆ. ದೇವ್ರು ನೋಡಿ ಸಕ್ಕದಾಗಿ ಕಾಣಿಸಿದೆ. ಆಫೀಸೆಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗ್ ಬರಬೇಕಾದ್ರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಸಹ ತಿನ್ಕೊಬಂದ್ವಿ. ವೆಜಿಟೇಬಲ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಇವತ್ತು ನೈಟ್ ಡಿನ್ನರ್ಗೆ ನಾನು ಮಟನ್ ಮಾಡ್ತಾಯಿದ್ದೀನಿ. ಮಟನ್ನ ನಾನು 4 or 5 ಟೈಪ್ಸ್ ಮಾಡ್ತೀನಿ. ಇದು ಒಂದು ಟೈಪು. ನೀವು ಹೋಗಿ ವಾಚ್ ಮಾಡಿ. ಸಿಂಧು ಗೌಡ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋ ಹಾಕಿದ್ದೀನಿ ನಾನು ಯಾವ ಥರ ಮಾಡೋದು ಅಂತ. ನನ್ನ ಅಕೌಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್.